ಶಬರಿಮಲೆ ದೇವಸ್ಥಾನದಲ್ಲಿ 4.5 ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನವನ್ನ ಸಿನಿಮೀಯ ರೀತಿಯಲ್ಲಿ ಪ್ಲಾನ್ ಮಾಡಿ ಕಳ್ಳತನ ಮಾಡಲಾಗಿದೆ. ಕೇರಳದ ಎಸ್ಐಟಿ ತನಿಖೆಯಲ್ಲಿ ಚಿನ್ನ ಕಳ್ಳತನದ ಪ್ಲಾನ್ ಬಯಲಾಗಿದೆ. ಉನ್ನಿ ಕೃಷ್ಣನ್ ಮಾಸ್ಟರ್ ಪ್ಲಾನ್ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಒಂದು ಸಿನಿಮಾ ನೋಡಿದ ಅನುಭವ ಆಯಿತು ಅಂತ ಹೇಳಿದ್ದಾರಂತೆ ಎಸ್ಐಟಿ ಅಧಿಕಾರಿಗಳು. ಚಿನ್ನ ಕಳ್ಳತನದ ಪ್ರಕರಣದ ಪ್ರಮುಖ ಆರೋಪಿ ಉನ್ನಿ ಕೃಷ್ಣನ್ ಇಡೀ ವಿವರವನ್ನು ಬಿಚ್ಚಿಟ್ಟಿದ್ದಾನೆ. 2019ರಲ್ಲಿ ಶಬರಿಮಲೆ ದೇಗುಲದ 2 ಬಾಗಿಲು 2 ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನ ಮರುಲೇಪನಕ್ಕೆ ಯೋಜನೆ ಇತ್ತು. ಉಚಿತವಾಗಿ ಚಿನ್ನ ಮರುಲೇಪನ ಮಾಡೋದಾಗಿ ಮನವಿಯನ್ನು ಮಾಡಿಕೊಂಡಿದ್ದ. ತಮಿಳುನಾಡು ಮೂಲದ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆಯ ಮನವಿ ಅದು. ಹೀಗಾಗಿ ಸ್ಮಾರ್ಟ್ ಕ್ರಿಯೇಷನ್ ಸಂಸ್ಥೆ ಮನವಿಗೆ ಒಪ್ಪಿಕೊಳ್ಳಲಾಗಿತ್ತು. ಮರುಲೇಪನದ ನೆಪದಲ್ಲಿ ಕಳ್ಳತನ ಮಾಡಿದ್ದ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾ ಹೋಗ್ತಾರೆ. ಸಿದ್ದು, ನಿಜಕ್ಕೂ ಕೂಡ ಇದು ಸಿನಿಮೆಯ ರೀತಿ ಅಥವಾ ಅದಕ್ಕಿಂತಲೂ ಜಾಸ್ತಿನೇ ಇದೆ? ಹೇಗಿದೆಲ್ಲವೂ ಕೂಡ ವಿವರಿಸಿದ್ದಾನೆ. ಲೇಪನ ನೆಪದಲ್ಲಿ ಕಳ್ಳತನ ಹೇಗೆಲ್ಲ ಪ್ಲಾನ್ ನಡೆದಿತ್ತು ಅಂತ? ಖಂಡಿತವಾಗ್ಲೂ ದಶರಥ, ಸಾಕಷ್ಟು ಕಳ್ಳತನ ಪ್ರಕರಣಗಳನ್ನ ಸಾಕಷ್ಟು ಎಸ್ಐಟಿ ಅವರು ಕೂಡ ಭೇದಿಸಿರ್ತಾರೆ. ಈಗ ಅದೇ ರೀತಿಯಾಗಿ ಇದೊಂದು ಸಿನಿಮಿ ರೀತಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಕೇರಳದ ಎಸ್ಐಟಿ ಅವರು ಈ ಘಟನೆಯನ್ನ ಕೇಳಿದಾಗ ಸಾಕಷ್ಟು ಅವ್ರಿಗೂ ಒಂದು ಆತಂಕ ಆಯ್ತು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಮೊಟ್ಟ ಮೊದಲಿಗೆ 2019ರಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿರುವಂತಹ ದೇಗುಲ ಮತ್ತು ಅಲ್ಲಿರುವಂತಹ ದ್ವಾರಪಾಲಕರ ನೇಮಕ ಅಂದ್ರೆ ಲೇಪನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನ ಜಾರಿಗೆ ಮಾಡ್ತಾರೆ. ಜಾರಿಗೆ ಮಾಡದಂತಹ ಸಂದರ್ಭದಲ್ಲಿ ಇವರು ಕೇರಳದ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿ ಹೈಕೋರ್ಟ್ ನ ಪ್ರಕಾರನೇ ಮಾಡ್ಬೇಕಾಗಿರುತ್ತೆ. ಆದ್ರೆ ಯಾವುದೇ ರೀತಿಯಾಗಿ ಆರೋಪಿ ಆದಂತ ಉನ್ನಿ ಕೃಷ್ಣ ಅವರು ಇದು ಯಾವುದು ಮಾಡಿರಲ್ಲ. ಅಲ್ಲಿ 2019ರಲ್ಲಿ 42.8 ಕೆಜಿಯಷ್ಟು ಅಲ್ಲಿ ಬಂಗಾರ ಏನಿರುತ್ತೆ ಆ ಬಂಗಾರನ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿಯ ಚೆನ್ನೈನ ಸ್ಮಾರ್ಟ್ ಕಿಶನ್ ಅಂತ ಏನ್ ಕಂಪನಿ ಇರುತ್ತೆ ಆ ಕಂಪನಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ 42.8 ಇದ್ದಂತ ಬಂಗಾರ ಏನಿರುತ್ತೋ ಅಲ್ಲಿ 38 ಚಿಲ್ಲರೆ ಅಷ್ಟು ಕೂಡ ಕಡಿಮೆ ಆಗಿರುತ್ತೆ. ಮತ್ತೆ ಕೇರಳದಿಂದ ಚೆನ್ನೈಗೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ 39 ಆಗಿತ್ತೆ. ಹೀಗಾಗಿ 42 ಇದ್ದಂತ ಬಂಗಾರ ಏನಿದೆ ದಿಢೀರಂತ ಕಡಿಮೆ ಆಗಿದ್ದು ಹೇಗೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕಡೆ ಎಸ್ಐಟಿ ಅವರಿಗೆ ಇದು ತಿಳಿದು ಬರುತ್ತೆ. ಅದರಲ್ಲೂ ಕೂಡ ಸಾಕಷ್ಟು ಕರ್ನಾಟಕ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಅನೇಕ ಹಿರಿಯ ಚಿತ್ರ ನಟರಾಗಿರ್ಬೋದು ಮತ್ತು ಪ್ರಭಾವಿ ನಾಯಕರಾಗಿರ್ಬೋದು ಅವರ ಮನೆಗೆ ಯಾವ ರೀತಿಯಾಗಿ ಇಲ್ಲಿಯ ಏನು ದೇಗುಲದ ಈ ಲೇಪನ ಮಾಡ್ಲಿಕ್ಕೆ ತಂದಂತದ್ದು ಏನು ಮೂರ್ತಿ ಏನಿತ್ತು, ದ್ವಾರಪಾಲಕರದ್ದು ಏನಿತ್ತು, ಇವನ್ನೆಲ್ಲವನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋದ್ರು ಮತ್ತು ಅಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಇವ್ರಿಗೆ ಯಾರ ಸೂಚನೆ ಕೊಟ್ಟಿದ್ದು ಅನ್ನುವಂಥದ್ದು ಕೆಲವೊಂದಿಷ್ಟು ಎಸ್ಐಟಿ ಅವರು ಕೂಡ ಸಾಕಷ್ಟು ಸಾಲದಂತ ಪ್ರಶ್ನೆಗಳನ್ನ ಕೂಡ ಉನ್ನಿ ಕೃಷ್ಣ ಆಗಿರ್ಬಹುದು ಮತ್ತು ಈಗ ಸದ್ಯ 9 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಕೇರಳದ ಎಸ್ಐಟಿಯ ಅಧಿಕಾರಿಗಳು ಕೂಡ ಹೇಳಿಕೊಟ್ಟಿದ್ದಾರೆ. 9 ಜನರನ್ನ ಈಗಾಗಲೇ ಕೂರಿಸ್ಕೊಂಡು ಪ್ರತಿ ಹಂತದಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. A1 ಆರೋಪಿ ಆಗಿರುವಂತ ಉನ್ನಿ ಕೃಷ್ಣ ಕೂಡ ಇಲ್ಲಿರುವಂತ ಸಮಸ್ಯೆ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಅನ್ನುವಂಥದ್ದನ್ನ ಎಳೆಯಾಗಿ ಹೇಳಿದಕ್ಕೂ ಎಸ್ಐಟಿ ಅಧಿಕಾರಿಗಳು ಕೂಡ ಇದೊಂದು ಸಿನಿಮಿ ರೀತಿಯಲ್ಲಿ ಈ ಘಟನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ದಶರಥ್, ಥ್ಯಾಂಕ್ ಯು ಸಿದ್ದು.